ಆರ್ ಮೂಡ್. ಧೂಮ್ ಸಿನಿಮಾ ನೋಡಿ ಸ್ಫೂರ್ತಿ ಪಡೆದು ಮಾಡಿದ ಈ ದರೋಡೆ ಭಾರತದ ಅತಿದೊಡ್ಡ ಬ್ಯಾಂಕ್ ದರೋಡೆಗಳಲ್ಲಿ ಒಂದಾಗಿ ಉಳಿದಿದೆ. ಈ ದರೋಡೆಗೆ ಕೆಲವು ದಿನಗಳ ಮೊದಲು ದರೋಡೆಕೋರರು ಬ್ಯಾಂಕ್ ಕೆಳಗಿರುವ ಕಮರ್ಷಿಯಲ್ ಸ್ಪೇಸ್ ಅನ್ನು ರೆಸ್ಟೋರೆಂಟ್ ತೆರೆಯುತ್ತೇವೆ ಎಂದು ಲೀಸ್ಗೆ ಪಡೆದಿದ್ದರು. ಬ್ಯಾಂಕ್ಗೆ ಲಾಂಗ್ ವೀಕೆಂಡ್ ರಜೆ ಇದ್ದಿದ್ದರಿಂದ ಡಿಸೆಂಬರ್ 29ರ ರಾತ್ರಿ ಸರಿಯಾಗಿ ಫಸ್ಟ್ ಫ್ಲೋರ್ನಲ್ಲಿರುವ ಬ್ಯಾಂಕ್ ಸ್ಟ್ರಾಂಗ್ ರೂಮ್ಗೆ ಗ್ರೌಂಡ್ ಫ್ಲೋರ್ ಸೀಲಿಂಗ್ನಿಂದ 1 ಮೀಟರ್ ಅಗಲದ ರಂಧ್ರ ಕೊರೆದು ಅದರ ಮೂಲಕ ಒಳಗೆ ಹೋಗಿ ಹಣ ಮತ್ತು ಒಡವೆಗಳನ್ನು ದೋಚಿದ್ದಾರೆ. ಡಿಸೆಂಬರ್ 31, 2007ರಂದು ಬ್ಯಾಂಕ್ಗೆ ಬಂದ ಸಿಬ್ಬಂದಿ ಇದನ್ನು ನೋಡಿ ಆಘಾತಕ್ಕೊಳಗಾದರು. ಬ್ಯಾಂಕ್ ಸ್ಟ್ರಾಂಗ್ ರೂಮ್ನಿಂದ 80 ಕೆಜಿ ಚಿನ್ನ ಮತ್ತು 5 ಲಕ್ಷ ನಗದು ದರೋಡೆಯಾಗಿತ್ತು. ಹೋಗುವ ಮೊದಲು ಘಟನಾ ಸ್ಥಳದಲ್ಲಿ ಜೈ ಮಾವೋ ಎಂದು ಬರೆದು ಪೊಲೀಸರ ಗಮನವನ್ನು ನಕ್ಸಲರತ್ತ ತಿರುಗಿಸುವ ಪ್ರಯತ್ನ ಮಾಡಿದ್ದರು. ದರೋಡೆಕೋರರನ್ನು ಹಿಡಿಯಲು ಪೊಲೀಸರು ಸಾಕಷ್ಟು ಶ್ರಮ ವಹಿಸಬೇಕಾಯಿತು. ಆ ಪ್ರದೇಶದಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಫೋನ್ ಕರೆಗಳನ್ನು ಪರಿಶೀಲಿಸಿ ದರೋಡೆಕೋರರು ಬಳಸಿದ್ದ ಸೀಕ್ರೆಟ್ ಮೊಬೈಲ್ ಸಂಖ್ಯೆಯನ್ನು ಪತ್ತೆ ಹಚ್ಚಿದರು. ಅಂತಿಮವಾಗಿ ಮೊಬೈಲ್ ಸಿಗ್ನಲ್ ಟ್ರೇಸ್ ಮಾಡಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದ 4 ದರೋಡೆಕೋರರನ್ನು ಪೊಲೀಸರು ಬಂಧಿಸಿದರು. ಈ ದರೋಡೆಗೆ ಧೂಮ್ ಸಿನಿಮಾ ಪ್ರೇರಣೆ ಎಂದು ಅವರು ಒಪ್ಪಿಕೊಂಡಿದ್ದಾರೆ.